ರಾಜಿನ್ ಕರ್ಕೊಂಡು ಬರ್ತೀನಿ ಅಂತ ಹೋದವನು ಎಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲೋ? ಅಲ್ಲ, ಅವ್ರ ಮಾವನ್ಗೆ ಏನಾದ್ರೂ ವಿಷಯ ತಿಳಿದು ತರ್ಕ ಮಾಡೋದಕ್ ನಿಂತ್ಬಿಟ್ಟ ಹೇಗೆ ಅಂತ. ಓಹ್, ಬಂದಲ್ಲ. ಇದೇನಪ್ಪ, ಇಬ್ರು ಒದ್ದೆ ಆಗಿ ಬಂದಿದ್ದಾರೆ. ಹೌದು, ಗಂಗೆಯಲ್ಲಿ ಮುಳುಗಿ ಶಾಪ ಕಳ್ಕೊಂಡು ಬಂದಿದ್ದಾರೆ. ಪವಿತ್ರವಾದ ಜಲದಿಂದ ಆಕೆಗೆ ಅಭಿಷೇಕ ಆಗಿದೆ. ಇವತ್ತಿಂದ ಅವಳ ಹೆಸರು ಗಂಗೆ. ಗುರ್ರಾಜ, ಅವನನ್ನ ಕರ್ಕೊಂಡು ಹೋಗಿ ಒಂದು ಹೊಸ ಪಂಚೆ ಕೊಡು. ಏ ಕಮಲಾ, ಅವಳಿಗೆ ಒಂದ್ ಸೀರೆ ಕೊಡು. ಹಿತ್ಲು ಕಡೆಯಿಂದ ಕರ್ಕೊಂಡು ಹೋಗು. ಬಾಮ್ಮ. ಅಪಚಾರ, ಅಪಚಾರ! ನೀವೆಲ್ಲರೂ ಮಾಡ್ತಾ ಇರೋದು ಸಮಾಜ ದ್ರೋಹ, ಧರ್ಮದ್ರೋಹ. ಯಾಕೆ ಚಂದ್ರ, ಏನಾಯ್ತು? ಇನ್ನೇನಾಗ್ಬೇಕು? ಯಾವನೋ ಮುಟ್ಟಾಳ ಹುಡುಗ ಮುಂಡೆದು ಪ್ರೀತಿ ಪ್ರೇಮ ಅಂತ ಅಲ್ವತ್ಕೊಂಡ್ಬಿಟ್ರೆ ಮದುವೆ ಮಾಡಿಸ್ತೀನಿ ಅಂತ ನಾನು ಸೊಸೆನ್ ಕರ್ಕೊಂಡ್ ಬಂದ್ಬಿಡ್ಬೋದೆ. ಸತ್ಯವಂತರ ಕುಟುಂಬ ಅಂತ ಬೊಗಳೆ ಬಿಡೋ ನೀವೇ ಧರ್ಮಶಾಸ್ತ್ರದ ವಿರುದ್ಧ ನಡ್ಕೋಬಹುದೇ? ನನ್ನ ಸೊಸೆ ಇನ್ನೂ ಚಿಕ್ಕವಳು. ಅವಳಿಗೆ ಶಾಸ್ತ್ರ ಸಂಪ್ರದಾಯ ಏನೂ ಗೊತ್ತಾಗಲ್ಲ. ಮನೆಯಲ್ಲಿ ಇಬ್ರು ಹಿರಿ ಹೆಂಗಸರಿದ್ದೀಗ, ನಿಮ್ಗಾದ್ರೂ ಗೊತ್ತಾಗ್ಬಾರ್ದೆ ಗೋಪಮ್ಮ? ಗೊತ್ತು ವಾಮನಾಚಾರ್ಯರೇ, ನಮಗೂ ಶಾಸ್ತ್ರ ಸಂಪ್ರದಾಯ ಸಂಸ್ಕಾರ ಎಲ್ಲ ಗೊತ್ತಿದೆ. ನಾವು ಶಾಸ್ತ್ರಬದ್ಧವಾಗಿ ಬದುಕ್ತಿದ್ದೀವಿ. ನಾವು ಮದುವೆ, ಮಕ್ಕಳು, ಸಂಸಾರ ನೋಡ್ದೋರು, ಕಷ್ಟ ಸುಖ ಕಂಡೋರು, ಗಂಡ ಮಕ್ಕಳು ಪ್ರೀತಿ ಅನುಭವಿಸ್ದೋರು. ನಮ್ಮ ಮಕ್ಕಳು, ಅಣ್ಣ ತಮ್ಮಂದಿರು ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾರೆ. ಆದ್ರೆ ಪಾಪದ ಮಗು ರಾಜಿ ತುಟಿ ಮೇಲಿನ ಹಾಲು ಒಣಗೋಕ್ಕೂ ಮುಂಚೆ ಮದ್ವೆ ಮಾಡಿದ್ರಿ. ಮೈ ಮೇಲಿನ ಅರಿಶಿನ ಆರೋಕ್ಕೂ ಮುಂಚೆ ಗಂಡ ಸತ್ತೋದ. ಹೆತ್ತೋರು ತಿರುಗಿ ನೋಡ್ಲಿಲ್ಲ.